ಕೊಪ್ಪಳದ ಕುಷ್ಟಗಿಯಲ್ಲಿ ಶಾಸಕ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯಸ್ಥ ಚೇತನ ದೊಡ್ಡನಗೌಡ ಪಾಟೀಲ್ ಹೇಳಿಕೆ. ಪಹಲ್ಗಾಮ್ನಲ್ಲಿ ಉಗ್ರರ ಕೃತ್ಯವನ್ನು ಖಂಡಿಸುತ್ತೇವೆ. ಉಗ್ರರು ಹಿಂದೂಗಳನ್ನು ಹುಡುಕಿ ಹತ್ಯೆ ಮಾಡಿದ್ದಾರೆ. ಹಿಂದೂಗಳೇ ಅಂತ ಖಚಿತಪಡಿಸಿಕೊಳ್ಳೋಕೆ ಪ್ಯಾಂಟ್ ಕಳಚಿ ಕೃತ್ಯವೆಸಗಿದ್ದಾರೆ. ಇದೀಗ ಹಿಂದೂಗಳನ್ನೇ ಉಗ್ರರು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಕೆಲ ಬುದ್ಧಿಜೀವಿಗಳು ಸಾಕ್ಷಿ ಹೇಳ್ತಿದ್ದಾರೆ. ಇಂತಹ ಬುದ್ಧಿಜೀವಿಗಳು ಓಲೈಕೆ ರಾಜಕಾರಣ ಬಿಟ್ಟು ಮಾನವೀಯತೆಯ ರಾಜಕಾರಣ ಮಾಡಬೇಕು. ಸಣ್ಣತನದ ಹೇಳಿಕೆ ಕೊಡುವುದನ್ನು ಕೆಲವರು ಬಿಡಬೇಕು ಎಂದ ದೊಡ್ಡನಗೌಡ ಪಾಟೀಲ್. ಆರ್ಟಿಕಲ್ 370 ತೆಗೆದಿದ್ದೇ ಉಗ್ರರ ದಾಳಿಗೆ ಕಾರಣ ಎನ್ನುವ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ್ರ ವಿಚಾರ. ಶಾಸಕ ರಮೇಶ್ ಬಂಡಿಸಿದ್ದೇಗೌಡ್ರಿಗೆ ಪ್ರಜ್ಞೆ ಇಲ್ವಾ? ಇವರ ಸ್ಥಾನಕ್ಕೆ ಈ ಮಾತುಗಳು ಗೌರವ ತರೋದಿಲ್ಲ. ಕಾಶ್ಮೀರ ಈ ಹಿಂದೆ ಉಗ್ರರ ತಾಣವಾಗಿತ್ತು. ಆರ್ಟಿಕಲ್ 370 ರದ್ದಾದ ಮೇಲೆ ಉಗ್ರರಿಗೆ ಕಡಿವಾಣ ಬಿದ್ದಿತ್ತು. ಈ ಘಟನೆಗೆ ನಮ್ಮ ಕಡೆಯಿಂದ ಪ್ರತೀಕಾರ ಹಾಗೆ ಆಗುತ್ತದೆ ಎಂದು ದೊಡ್ಡನಗೌಡ ಪಾಟೀಲ್ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಲೇಬೇಕು. ಈ ಕಾರಣಕ್ಕಾಗಿಯೇ ಎಲ್ಲರೂ ಮಾನವೀಯತೆಯ ದೃಷ್ಟಿಯಿಂದ ಬೆಂಬಲ ಕೊಡಬೇಕು. ಸಂತೋಷ ಲಾಡ್ ಕನ್ನಡಿಗರನ್ನು ಕರೆತಂದು ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಕೆಲ ಸ್ಥಳೀಯರು ಮಾನವೀಯತೆಯಿಂದ ವರ್ತಿಸಿದ್ದಾರೆ. ಆದರೆ ಕೆಟ್ಟವರನ್ನು ನಾವು ತೆಗೆಯಬೇಕಾಗಿತ್ತು. ಅದಕ್ಕೆ ಎಲ್ಲರ ಬೆಂಬಲ ಬೇಕು ಎಂದ ದೊಡ್ಡನಗೌಡ ಪಾಟೀಲ್. ಹಲವಾರು ಕಠಿಣ ಕ್ರಮಗಳನ್ನು ಮೋದಿ ಸರ್ಕಾರ ಈಗಾಗಲೇ ಕೈಗೊಂಡಿದೆ. ಅವರು ತಕ್ಕ ಉತ್ತರ ಕೊಡ್ತಕ್ಕಂಥ ಕೆಲಸ ಆಗ್ತಿದೆ. ಪಾಕಿಸ್ತಾನದ ಪಾಪಿಗಳಿಗೆ ಏನಂತ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಚಿಂತನೆ ಮಾಡ್ತಿದೆ. ಇದೆಲ್ಲೂ ಕೂಡ ಪಕ್ಷಾತೀತವಾಗಿ ಮಾನವೀಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಬೆಂಬಲ ಕೊಡಲೇಬೇಕು. ಯಾವುದೇ ಪಕ್ಷ ಆಗಿದ್ರು ಕೂಡ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅಲ್ಲಿಗೊಬ್ಬರು ಕಳಿಸಿ ಸಂತೋಷಗಳನ್ನು ಕಳಿಸಿ ಇರ್ತಕ್ಕಂಥ ಕನ್ನಡಿಗರನ್ನ ಭೇಟಿ ಮಾಡ್ತಕ್ಕಂಥದ್ದು ಅದು ಕೂಡ ಭಾಳ ಒಳ್ಳೆಯ ಕೆಲಸ. ಅದೇನು ಯಾರು ಮಾಡ್ತಿಲ್ಲ. ಮತ್ತು ಅಲ್ಲಿ ಕೆಲವೊಂದಿಷ್ಟು ಮುಸ್ಲಿಂ ಯುವಕರು ಕೂಡ ಅಲ್ಲಿ ಇರ್ತಕ್ಕಂಥ ಮಹಿಳೆಯನ್ನು ಕರ್ಕೊಂಡೋಗಿ ಸೂಕ್ತ ಸ್ಥಳಕ್ಕೆ ತಲುಪಿಸಿದ್ರು ಅಂತಕ್ಕಂಥದ್ದನ್ನು ಹೇಳಿದ್ರು. ಈ ರೀತಿ ಮಾನವೀಯತೆ ಮಾಡೋಕ್ಕೂ ನಾವು ಎಲ್ಲರೂ ಕೆಟ್ಟವರು ಅಂತಕ್ಕಂಥದ್ದಲ್ಲ. ಆದರೆ ಇರ್ತಕ್ಕಂಥ ಕೆಟ್ಟವ್ರ ತೆಗೆಯೋದಕ್ಕೆ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಅದು ನಮ್ಮ ಆಗ್ರಹ. ಆಗಬೇಕು ಅಂತಕ್ಕಂಥದ್ದು ನಾವು ಇವತ್ತು ನಾವು ಒತ್ತಾಯ ಮಾಡ್ತೀವಿ. ಮೊನ್ನೆ ಪಹಲ್ಗಾಮ್ನಲ್ಲಿ ಇರತಕ್ಕಂಥ ಹತ್ಯಾಕಾಂಡ ನಿಜವೂ ಮಾನವ ಸಮಾಜ ತೆಗೆಸ್ತಕ್ಕಂಥ ಕೆಲಸ. ವಿಶೇಷವಾಗಿ ಮಹಿಳೆ ಮಕ್ಕಳಿದ್ದರೂ ಕೂಡ ರಜೆಯ ಸಭೆಯನ್ನು ಸವಿಬೇಕು ಅಂತೇಳಿ ಹೋಗಿರ್ತಕ್ಕಂಥ ಹಲವಾರು ರಾಜ್ಯಗಳ ಜನರು ಅಲ್ಲಿದ್ದರು. ಅವ್ರ ಮುಂದೆನೇ ನಿಮ್ಮ ಧರ್ಮ ಯಾವುದು ಅಂತೇಳಿ ಐಡೆಂಟಿ ಕಾರ್ಡ್ ಇಸ್ಕೊಳ್ತಕ್ಕಂಥದ್ದು ಅಥವಾ ಇದನ್ನು ಪಠಣ ಮಾಡಿರ್ತಕ್ಕಂಥದ್ದು, ಒಬ್ಬರನ್ನಂತೂ ಬಟ್ಟೆ ಬಿಚ್ಚಿ ಚೆಕ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ನಿಜವೂ ಮಾನವ ಸಮಾಜ ತೆಗೆಸ್ತಕ್ಕಂಥ ಕೆಲಸ. ಭಯೋತ್ಪಾದಕರಂದರೆ ಅವ್ರಿಗೆ ಕರುಣೆ ಅನ್ನೋದು ಇರೋದಿಲ್ಲ. ಆದರೆ ಇಂಥ ಹೀನ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದಕ್ಕೆ ನಾವು ತೀವ್ರವಾಗಿ ಖಂಡನೆ ಮಾಡಲೇಬೇಕಾಗ್ತದೆ. ಖಂಡನೆ ಮಾಡೋ ಜೊತೆಗೆ ಯಾರು ಅಮಾಯಕರು ಸತ್ತಿದ್ದಾರೆ ಅವರಿಗೆ ದುಃಖ ಭರಿಸ್ತಕ್ಕಂಥ ಶಕ್ತಿ ನಾವು ಕುಟುಂಬದವರಿಗೆ ಕೊಡಲಿ ಅಂತಕ್ಕಂಥದ್ದನ್ನು ಈ ದೇಶದ ಬಗ್ಗೆ ಪ್ರಾರ್ಥನೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಇದಕ್ಕೂ ಕೂಡ ಒಂದಿಷ್ಟು ಜನ ನೀವು ಏನಾಗಿದೆ ಅದು ಸಾಕ್ಷಿ ಕೊಡಂತಕ್ಕಂಥವ್ರು ಕೂಡ ಭಾಳಷ್ಟು ಜನ ಬುದ್ಧಿಜೀವಿಗಳು ಇರ್ತಾರೆ. ಅಥವಾ ಹಿಂದುತ್ವವನ್ನು ವೈಭವೀಕರಿಸಿದ್ದಕ್ಕೆ ಈ ರೀತಿ ಆಯಿತು ಅಂತಕ್ಕಂಥವ್ರು ಒಂದಿಷ್ಟು ಜನ ಹೇಳಿದ್ದಾರೆ. ನೋಡಿ, ಇದಕ್ಕೆ ಇರ್ತಕ್ಕಂಥದ್ದು ಹಿಂದೂ ರಾಷ್ಟ್ರ ಅಂತ. ಇದು ಬಿಟ್ಟರೆ ಬೇರೆ ಯಾವುದು ನಮಗೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಓಲೈಕೆ ರಾಜಕಾರಣವನ್ನು ಬಿಟ್ಟು ಮಾನವೀಯತೆ ರಾಜಕಾರಣದತ್ತ ಇವತ್ತು ಹೋಗಬೇಕಾಗಿದೆ. ಆ ಇನ್ನೊಳಗಡೆ ಯಾರೇ ಇದ್ದರೂ ಕೂಡ ಅಂಥ ಸಣ್ಣತನವನ್ನು ಮಾತನಾಡ್ತಕ್ಕಂಥದ್ದು ಬಿಡಬೇಕು. ರಮೇಶ್ ಬಂಡಿಸಿದ್ದೇಗೌಡರು ಮಾನ್ಯ ಶಾಸಕರು ಅವರು 370 ತೆಗೆದಿದ್ದೇ ಇದಕ್ಕೆ ಮೂಲವಾಯಿತು ಅಂತ. 370 ಎಷ್ಟಾಗಿದೆ ಅಂತಕ್ಕಂಥದ್ದು ಅವ್ರಿಗೆ ಪ್ರಜ್ಞಾನವೂ ಇಲ್ಲ ಅಂತ ಹೇಳಿದರೆ ಬಹುಶಃ ಆ ಸ್ಥಾನಕ್ಕೆ ಗೌರವ ಅಲ್ಲ. ಅದು ಭಯೋತ್ಪಾದಕರೇ ಮನೆ ಮಾಡಿಕೊಂಡಿರ್ತಕ್ಕಂಥ ಅಲ್ಲೇ ತಿನ್ನಲ ಹೋಗಿರ್ತಕ್ಕಂಥ ಒಂದು ಸ್ಥಳ ಆಗಿದೆ. ಮತ್ತು ಕಾಶ್ಮೀರ ಅಂತ ಹೇಳಿದ್ರೆ ನಮ್ಮ ಮುಕುಟ. ಅದನ್ನು ನಾವು 370 ತೆಗೆದು
ನಮ್ಗೆ ಬಗ್ಗೆ ಮಾಡಿಕೊಳ್ತಕ್ಕಂಥದ್ದು, ಭಾರತಕ್ಕೆ ತೆಗೆದುಕೊಳ್ತಕ್ಕಂಥದ್ದು, ಇಲ್ಲಿ ಆಗಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳು ಎಲ್ಲ ಒಂದು ಜನಸಾಮಾನ್ಯರಾಗಿ ಓಡಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿತ್ತು. ಅದನ್ನು ಮೋದಿ ಸರ್ಕಾರ ಮಾಡಿತ್ತು ಭಾಳ ದಿಟ್ಟತನದಿಂದ, ಭಾಳ ಇದರಿಂದ. ಇವತ್ತು ಅದನ್ನು ಏನು 3-4 ವರ್ಷ ಆಗಿ ಘಟನೆ ಆಗಿರಲಿಲ್ಲ, ಮೊನ್ನೆ ಆಗಿ ಜನರ ಅಂಜಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದು ತೀವ್ರ ಖಂಡನೀಯ. ಮುಂಬರುವ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರ ಬಿಗಿಯಾದ ನಿಲುವನ್ನು ತೆಗೆದುಕೊಳ್ಳೋದ್ರ ಮೂಲಕ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು. ಇದು ನಮ್ಮ ಒತ್ತಾಯ.